ಒಂದು ದಿನ ರಾತ್ರಿ ನನ್ನ ಗಂಡನನ್ನು ಏರ್ಪೋರ್ಟ್ಗೆ ಬಿಟ್ಟು ಬರ್ತಾ ಇದ್ದೆ. ಇದು 3 ವರ್ಷ ಹಿಂದೆ ನಡೆದಿರೋ ಘಟನೆ. ಬರಬೇಕಾದ್ರೆ ನನ್ನ ಕಾರು ಕೈ ಕೊಟ್ಬಿಡ್ತು. ರಾತ್ರಿ 11 ಗಂಟೆ ಆಗಿದ್ದರಿಂದ ಯಾವುದೇ ಮೆಕ್ಯಾನಿಕ್ ಶಾಪ್ ಕೂಡ ಓಪನ್ ಇರಲಿಲ್ಲ ಅಂತ ಭಯ ಆಗ್ತಾಯಿತ್ತು. ಅಷ್ಟೊತ್ತರಲ್ಲಿ ಒಂದು ಆಟೋ ಬಂತು. ಅದರಲ್ಲಿ ಆಲ್ರೆಡಿ ಒಬ್ಬರು ಕೂತ್ಕೊಂಡಿದ್ರು. ಆದರೂ ಕೂಡ ನಾನು ಕೈ ಮಾಡಿದೆ. ಅವರು ಬಂದು ಸ್ಟಾಪ್ ಮಾಡಿ, ಮೇಡಮ್ ಇಲ್ಲಿ ನನ್ನ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಇವಾಗ ಯಾವುದೇ ಕೂಡ ಮೆಕ್ಯಾನಿಕ್ ಶಾಪ್ ಓಪನ್ ಇರಲ್ಲ, ಬನ್ನಿ ನಾವು ಡ್ರಾಪ್ ಮಾಡ್ತೀವಿ ಅಂತ ಹೇಳಿದರು. ನಾನು ಕೂಡ ಒಂದು ರೇಟ್ನ ಹೊಂದಿಸಿಬಿಟ್ಟು ಒಪ್ಕೊಂಡೆ. ನಾನು ಹುಡುಗಿಯಾಗಿದ್ದರಿಂದ ಒಬ್ಬರು ಬಂದು ಮುಂದೆ ಕೂತ್ಕೊಂಡ್ರು. ಹಾಗಾಗಿ ನಾನು ಹಿಂದೆ ಆರಾಮಾಗಿ ಕೂತ್ಕೊಂಡೆ. ಸ್ವಲ್ಪ ಮುಂದೆ ಬಂದ ಮೇಲೆ ನಾನು ಕಣ್ಮುಚ್ಚಿ ಬಿಟ್ಟು ಕೂತ್ಕೊಂಡೆ. ಯಾಕಂದರೆ ಮನೆಗೆ ಬರೋಕ್ಕೆ 2 hours ಆದರೂ ಹಿಡಿತಾ ಇತ್ತು. ಸ್ವಲ್ಪ ಹೊತ್ತು ಆದಮೇಲೆ ಆಟೋ ಶೇಕ್ ಆಗ್ತಾ ಇದ್ದರಿಂದ ನಾನು ಕಣ್ಬಿಟ್ಟು ನೋಡ್ತೀನಿ, ಯಾವುದೋ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಬಂದಿದ್ದಾರೆ. ನನಗೆ ತುಂಬಾ ಭಯ ಆಗೋಯಿತು. ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ, ನನಗೆ ನೀವು ಮೇನ್ ರೂಟ್ನ ಯಾಕೆ ಬಿಟ್ರಿ ಅಂತ ಕೇಳಿದ್ದಕ್ಕೆ ಆಟೋನ ಸೈಡ್ಗಾಗಿ ಇಬ್ಬರು ಆ ಕಡೆ ಒಬ್ಬರು ಸೈಡು, ಈ ಕಡೆ ಒಬ್ಬರು ಸೈಡು ನಿಂತ್ಕೊಂಡ್ರು. ಇಬ್ಬರು ನೋಡೋಕ್ಕೆ ತುಂಬಾ ಕಪ್ಪಗೆ ಇದ್ದರು. ಮತ್ತು ನನಗೆ ಸ್ವಲ್ಪ ಭಯ ಆಗೋಕ್ಕೆ ಶುರುವಾಯಿತು. ನಾನು ಕೈ ಮುಗಿದು ಬೇಡ್ಕೊಳ್ಳೋಕ್ಕೆ ಶುರು ಮಾಡಿದೆ, ಪ್ಲೀಸ್ ನನ್ನನ್ನು ಏನೂ ಮಾಡಬೇಡಿ, ನನ್ನ ಹತ್ರ ದುಡ್ಡಿಲ್ಲ, ಇವಾಗ ನಾನು ನಿಮಗೆ ಬೇಕಿದ್ರೆ ಅರೇಂಜ್ ಮಾಡಿ ಕೊಡ್ತೀನಿ, ನನ್ನನ್ನು ಬಿಟ್ಬಿಡಿ ಅಂತ. ಅದಕ್ಕೆ ಅವರು, ನಮಗೆ ಯಾವುದೇ ದುಡ್ಡು ಬೇಡ, ನಿನ್ನ ರೆಸ್ಪಾನ್ಸ್ ಬೇಕು, ಕೋಆಪ್ರೇಟ್ ಮಾಡು. ಒಂದು ರಾತ್ರಿ ಮಾಡಿದರೆ ನಮ್ಮದೇನು ಮುರಿದೋಗಲ್ಲ, ನಿಂದೇನು ಹರಿದೋಗಲ್ಲ. ನೀನು ಜಾಸ್ತಿ ಸೌಂಡ್ ಮಾಡಿದರೆ ಇಲ್ಲಿ ನಿನ್ನನ್ನೇ ರೇಪ್ ಮಾಡಿ ಇಲ್ಲೇ ಮುಚ್ಚಾಕಿ ಹೋಗಿಬಿಡ್ತೀವಿ. ನಾವೇ ಮಾಡಿದ್ವಿ ಅಂತ ಕಂಡುಹಿಡಿಯೋಕ್ಕೆ ನಿಮಗೆ 2 ವರ್ಷ ಬೇಕು ಅಂತ ಹೇಳಿದರು. ನಾನು ಕಿರ್ಚಾಡದೆ ಎಷ್ಟೇ ಸ್ಲೋ ದನಿಯಲ್ಲಿ ಅವರಿಗೆ ಬೇಡ್ಕೊಂಡ್ರು ಅವರು ನಿಲ್ಲಿಸೋ ಪರಿಸ್ಥಿತಿಯಲ್ಲಿ ಕಾಣಿಸ್ಲಿಲ್ಲ. ಮತ್ತು ಅವರು ಕೂಡ ನನಗೆ ಫೋರ್ಸ್ ಮಾಡಿ ರೇಪ್ ಮಾಡೋ ಉದ್ದೇಶ ಇರಲಿಲ್ಲ. ಹಾಗಾಗಿ ತುಂಬಾ ಕನ್ವಿನ್ಸ್ ಮಾಡಿ ಭಯಪಡಿಸಿ ನನ್ನನ್ನು ಕನ್ವಿನ್ಸ್ ಮಾಡ್ತಾಯಿದ್ರು. ಒಬ್ಬ ಮುಚ್ಕೊಂಡು ಏನೂ ಆಗಲ್ಲ, ಒಳ್ಳೆ ಮಜಾ ಮಾಡೋಣ, ನಿನ್ನನ್ನು 2 ಅವರಲ್ಲಿ ಹೋಗಿ ಮನೆಗೆ ಬಿಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಬ್ಬ ಬಂದು ನನ್ನ ಹತ್ರ ಕೂತ್ಕೊಂಡು ನನ್ನ ಸೊಂಟಕ್ಕೆ ಕೈ ಹಾಕಿದ. ನಮ್ಮದು ಹೈ ಲೆವೆಲ್ ಫ್ಯಾಮಿಲಿ. ಒಂದು ಸತಿ ಆದರೂ ಲೋಕಲ್ ಜೊತೆ ಸೆಕ್ಸ್ ಮಾಡಬೇಕು ಅನ್ನೋ ಆಸೆ, ಫ್ಯಾಂಟಸಿ ನನ್ನಲ್ಲೂ ತುಂಬ ದಿನದಿಂದ ಇತ್ತು. ಹಾಗಾಗಿ ನಾನು ಒಳಗೆ ನನಗೂ ಆಸೆ ಇದ್ದರೂ ಕೂಡ ಮೇಲ್ಗಡೆ ಬೇಡ ಅಂದ್ಕೊಂಡೆ ಕೋಆಪ್ರೇಟ್ ಮಾಡೋಕ್ಕೆ ಶುರು ಮಾಡಿದೆ. ಒಬ್ಬ ಬಂದು ಸೊಂಟಕ್ಕೆ ಕೈ ಹಾಕಿ ಕುತ್ತಿಗೆಗೆಲ್ಲ ಮುಸ್ತಾ ಇರಬೇಕಾದ್ರೆ ನಾನು ಸುಮ್ಮನೆ ಇದ್ದದ್ದನ್ನು ನೋಡಿ ಇನ್ನೊಬ್ಬ ಬಂದು ಕೂತ್ಕೊಂಡು ಅವನು ಕೂಡ ಸೊಂಟಕ್ಕೆ ಕೈ ಹಾಕಿದ. ಒಬ್ಬರಾದ ಮೇಲೆ ಇನ್ನೊಬ್ಬರು ನನ್ನ ಮೊಲೆನ ಹೆಚ್ಕೊಳ್ಳೋಕ್ಕೆ, ಸೊಂಟ ಹೆಚ್ಕೊಳ್ಳೋಕ್ಕೆ, ಕುಂಡಿ ಹೆಚ್ಕೋಕ್ಕೆ ಶುರು ಮಾಡಿದರು. ವಿಧಿ ಇಲ್ಲದೆ ನಾನು ಕೋಆಪ್ರೇಟ್ ಮಾಡಿದೆ. ಒಬ್ಬನ ಸರ್ರಂತ ನನ್ನ ಬ್ಲೌಸ್ನ ಜೋರಾಗಿ ಕೆಳಗೆ ಎಳೆದ್ಬಿಟ್ಟ. ನಾನು ಅಂತ ಸೌಂಡ್ ಮಾಡಿದೆ. ಅದಕ್ಕೆ ನಿಧಾನ ಕಣೋ ಅಂತ ಅವರು ಇಬ್ಬರು ತಮಿಳಿನಲ್ಲಿ ಮಾತನಾಡಿಕೊಂಡ್ರು. ಅಲ್ಲಿಂದ ಶುರುವಾಯಿತು ಲೊಚ ನನ್ನ ಮುಖ ನಕ್ಕೋದು, ಮೈ ನಕ್ಕೋದು, ನನಗೆ ಗೊತ್ತಿಲ್ಲದೆ ಲಿಪ್ ಲಾಕ್ ಮಾಡೋದು. ನಾನು ಒಬ್ಬನು ಹಾಲು ಕುಡಿತಾ ಇರಬೇಕಾದ್ರೆ ಇನ್ನೊಬ್ಬ ನನ್ನನ್ನು ಮುಖ ನಗ್ತಾ ಇದ್ದ. ನನಗೆ ಅಂತ ಒಳ್ಳೆ ಸುಖ ಶುರುವಾಯಿತು. ನಾನು ಅಲ್ಲೇ ಆಟೋದ ಸೀಟಲ್ಲೇ ಮಲಗಿಕೊಂಡೆ. ಒಬ್ಬ ನನ್ನ ಸೀರೆಯನ್ನು ತೊಡೆವರೆಗೂ ಮೇಲೆ ಎತ್ತಿ ತೊಡೆಯನ್ನೆಲ್ಲ ನೆಕ್ಕೋಕ್ಕೆ ಶುರು ಮಾಡಿದ. ಅವರಿಬ್ಬರು ಜನ ನಾಯಿ ಥರ ನನ್ನ ನೆಕ್ತಿರ್ಬೇಕಾದ್ರೆ ನಾನು ಆಟೋದಲ್ಲಿ ನಾಯಿ ಬಿದ್ದಿದ್ದೆ. ನನಗೆ ಸಖತ್ ಮಜಾ ಬರ್ತಾಯಿತ್ತು. ಒಬ್ಬನು ಸಡನ್ ತುನ್ನೆ ತೆಗೆದು ಬಿಟ್ಟ. ನನಗೆ ನೋಡಿ ಭಯನೇ ಆಗೋಯ್ತು. ಅಷ್ಟು ದೊಡ್ಡ ದಪ್ಪ ತುನ್ನೆಯನ್ನು ನಾನು ಯಾವತ್ತೂ ನೋಡಿರಲಿಲ್ಲ. ನನಗೆ ಕೈಗೆ ಕೊಟ್ಟು ಅಲ್ಲಾಡಿಸೋಕೆ ಹೇಳಿದ. ನಾನು ಅದನ್ನು ರಾಡ್ ಥರ ಇತ್ತು. ನನ್ನ ಗಂಡ ಒಳ್ಳೆಯವರು, ಆದರೆ ಅಷ್ಟು ದಪ್ಪ, ಅಷ್ಟು ಹಾಡಿರಲಿಲ್ಲ. ಕೊನೆಗೆ ಇಬ್ಬರು ಒಂದು ತುನ್ನೆ ನನ್ನ ಬಾಯಲ್ಲಿ ಹಾಕಿದರೆ ಇನ್ನೊಬ್ಬ ನನ್ನ ತುಲಿನಲ್ಲಿ ಹಾಕಿ ನನಗೆ ಒಳ್ಳೆಯ ಸುಖ ಕೊಟ್ಟರು. ಹೀಗೆ 40 ನಿಮಿಷ ಎಲ್ಲರೂ ಕೈದಾಡಿದ ಮೇಲೆ ಅವನು ನನಗೆ ಬಟ್ಟೆ ಹಾಕಿಕೊಳ್ಳಿ ಮೇಡಮ್, ಹೋಗೋಣ ಅಂತ ಅಂದ. ಆದರೆ ಇನ್ನೊಬ್ಬ, ನಿಮಗೆ ಬ್ಯಾಕಲ್ಲಿ ಯಾವತ್ತಾದರೂ ನಿಮ್ಮ ಗಂಡ ಮಾಡಿದಾನ ಅಂತ ಕೇಳಿದ. ನಾನು ಇಲ್ಲ ಅಂತ ಹೇಳಿದ್ದಕ್ಕೆ ಮಾಡಿಸ್ಕೋತೀಯಾ ಅಂತ ಕೇಳಿದ. ನಾನು ತಲೆ ಕೆಳಗೆ ಹಾಕಿಕೊಂಡೆ. ಗೊತ್ತು ಮೇಡಮ್, ನಿಮಗೆ ನಾಚಿಕೆ, ಬನ್ನಿ ಹೊರಗಡೆ ಅಂತೇಳಿ ನನ್ನನ್ನು ಹೊರಗೆ ಹಿಡಿದುಕೊಂಡು ಹೋಗಿ ಆಟೋದ ಹತ್ರ ಔಟ್ಡೋರ್ ಹತ್ರ ಬಗ್ಗಿಸಿ ನನ್ನನ್ನು ಗುಂಡಿಯಲ್ಲಿ ಒಂದು ದನ್ನೆ ಹಾಕಿ ನನ್ನನ್ನು ಕೈದು ಬಿಟ್ಟರು. ಮತ್ತೆ 45 ನಿಮಿಷ ಹೀಗೆ ಆಟ ಆಡಿದ ಮೇಲೆ ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ನನ್ನನ್ನು ನನ್ನ ರೂಮ್ ಬಳಿ ಮನೆ ಹತ್ರ ತಂದು ಬಿಟ್ಟು ಹೋದರು. ಮಾರ್ನಿಂಗ್ ನಾನು ಹೋಗಿ ಕಾರ್ ಕಲೆಕ್ಟ್ ಮಾಡಿಕೊಂಡು ಬಂದೆ.